ದೇವರು ನಮಗೆ ಜೀವವನ್ನು ಕೊಡುವಾಗಲೇ ಅದನ್ನು ತೆಗೆಯುವುದಕ್ಕೆ ಕೂಡ ತೊಡಗುತ್ತಾನೆ. ಪ್ರಕೃತಿಯಲ್ಲಿ ನಾಶನವೂ ಮರಣವೂ ಇದೆ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗಿದೆ. ಇದರ ಅರ್ಥವೇನು? ಹೊಸ ಸೃಷ್ಟಿಯ ಪ್ರಯತ್ನ ಮಾನವನು ಮಾಡುತ್ತಾನೆ. ಆದರೆ ದೇವರ ಉದ್ದೇಶ ಹೇಗಿರ್ತದೆ? ಇದು ನಮಗೆ ಗೊತ್ತಿದೆಯೋ? ಬನ್ನಿರಿ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ದೇವರ ಉದ್ದೇಶ ಚಿತ್ತಗಳನ್ನು ತಿಳಿದುಕೊಂಡು ಅದಕ್ಕೆ ವಿಧೇಯರಾಗೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನೂ ಆಗಿರುವ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಮ್ಮ ಧ್ಯಾನವನ್ನು ಪ್ರಾರಂಭಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದಲ್ಲಿ ನೂತನ ಸೃಷ್ಟಿಯ ಬಗ್ಗೆ ನೋಡೋಣ. 8ನೇ ಅಧ್ಯಾಯದಲ್ಲಿನ ಇನ್ನೊಂದು ಹೊಸ ವಿಚಾರವನ್ನು ನಾವು ನೋಡಲಿದ್ದೇವೆ. ವಿಶ್ವಾಸಿಗಳ ದೇಹಗಳಿಗೆ ಬಿಡುಗಡೆಯಾಗತಕ್ಕದಲ್ಲದೆ ನಾನು ನೀನು ವಾಸಿಸುವ ಈ ಇಡೀ ಜಗತ್ತಿಗೆ ಬಿಡುಗಡೆಯಾಗಬೇಕಾಗಿದೆ. ಇದು ದೇವರ ಉದ್ದೇಶವಾಗಿದೆ. ಈ ಹಳೇ ಭೂಮಿಗೆ ಬದಲಾಗಿ ಹೊಸದಾದ ಪಾಪವಿಲ್ಲದ ಭೂಮಿಯನ್ನು ನಾವು ಆಶಿಸುತ್ತಾ ಇದ್ದೇವೆ. ಅದರ ಮೇಲೆ ಪಾಪದ ಶಾಪ ಇನ್ನೆಂದಿಗೂ ಬಾರದು. ಇದು ನಿಜವಾಗಿಯೂ ಅದ್ಭುತವಾದದ್ದಾಗಿದೆ. ಸ್ವಲ್ಪ ಸಮಯದ ಹಿಂದೆ ಒಬ್ಬರು ನನ್ನೊಂದಿಗೆ ಹೀಗೆ ಹೇಳಿದರು: ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿ ರೋಗ ಗುಣವಾಗುವುದು ಒಳಗೊಂಡಿದೆ ಎಂಬುದಾಗಿ. ಆಗ ನಾನು ಹೇಳಿದೆ, ನಾನು ಅದನ್ನು ನಂಬುತ್ತೇನೆ. ಪ್ರಾಯಶ್ಚಿತ್ತ ಯಜ್ಞದಲ್ಲಿ ಸ್ವಸ್ಥತೆಯು ಇರುವುದು ಮಾತ್ರವಲ್ಲದೆ ನೂತನ ಶರೀರವೂ ನೂತನ ಭೂಮಂಡಲವೂ ಅದರಲ್ಲಿ ಸೇರಿದೆ. ನನ್ನ ಮಾತು ಅವರಿಗೆ ಆಶ್ಚರ್ಯ ಹುಟ್ಟಿಸಿರಬಹುದು. ವಿಶ್ವಸಂಸ್ಥೆಯ ರಾಜಕೀಯ ಪಕ್ಷಗಳು ಅನೇಕ ವರ್ಷಗಳಿಂದ ನೂತನ ಜಗತ್ತಿನ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ಅದಾವುದೂ ಇನ್ನೂ ಬಂದಿಲ್ಲ. ಆದರೆ ಕ್ರಿಸ್ತನು ತನ್ನ ಬಿಡುಗಡೆಯ ಕಾರ್ಯದಲ್ಲಿ ಇದನ್ನು ತರಲಿಕ್ಕಿದ್ದಾನೆ. ಆಗ ನನಗೆ ಹೊಸ ಶರೀರ ದೊರಕುತ್ತದೆ. ಇದಕ್ಕಾಗಿ ನಾನು ಎದುರು ನೋಡುತ್ತಾ ಇದ್ದೇನೆ. ಈಗ ನನಗಿರುವ ಈ ಶರೀರವು ನಾಶವಾಗುತ್ತಾ ಇದೆ. ಅದಕ್ಕೆ ಬದಲಾಗಿ ಹೊಸ ಶರೀರವನ್ನು ಆಶಿಸುತ್ತೇನೆ. ಅದು ನನಗೆ ದೊರಕಲಿದೆ. ಸ್ವಸ್ಥತೆಯು ಅದರ ಜೊತೆಗೆ ಬರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಎಣಿಸುತ್ತೇನೆ ಅಂದರೆ ಜೀವಿತದ ಎಲ್ಲ ಲಾಭ ನಷ್ಟಗಳನ್ನು ಲೆಕ್ಕ ಹಾಕುತ್ತೇನೆ ಎಂದರ್ಥ. ಈಗಿನ ಕಾಲದ ಕಷ್ಟಗಳು ಅಂದರೆ ವಿಶ್ವಾಸಿಗಳಿಗೆ ಸಮಾನವಾಗಿ ಬರುವಂಥವುಗಳು. ಚರಿತ್ರೆಯ ಎಲ್ಲ ಕಾಲಗಳಿಗಿಂತ ಹೆಚ್ಚಿನ ಸವಲತ್ತುಗಳನ್ನು ಅನುಭವಿಸುತ್ತಿರುವ ಈಗಿನ ಜನರು ಈ ಮಾತನ್ನು ಸಂಶಯದಿಂದ ನೋಡಬಹುದು. ಆದರೆ ಈಗಿನ ಕ್ರೈಸ್ತರೂ ಕೂಡ ಹಿಂಸೆಗಳಿಂದ ಹೊರತಾಗಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ: ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಎಂಬುದಾಗಿ. ಪ್ರಿಯರೇ, ಈ ವಚನವನ್ನು ಹೀಗೆ ಅರ್ಥೈಸಬಹುದು: ಸೃಷ್ಟಿಯು ಉದ್ದ ಕುತ್ತಿಗೆ ಮಾಡಿ ದೇವಪುತ್ರರ ಮಹಿಮೆಯು ಪ್ರಕಟವಾಗುವುದನ್ನು ಎದುರು ನೋಡುತ್ತಿರುತ್ತದೆ. ಈ ಜಗತ್ತು ವಿಕಾಸವಾದದ ಪ್ರಕಟಣೆಯನ್ನು ಎದುರು ನೋಡುತ್ತಿಲ್ಲ. ಅದರ ಸಂಗತಿಗಳು ನಡೆಯುವುದೇ ಇಲ್ಲ. ಆದರೆ ಸೃಷ್ಟಿಯು ದೇವಪುತ್ರರ ಮಹಿಮೆ ಹೊಂದುವುದನ್ನು ನೋಡಲು ಕಾಯುತ್ತಿದೆ. ಈ ಸೃಷ್ಟಿಯು ಮುಸುಕು ಹಾಕಿದ ಪ್ರತಿಮೆಯಂತಿದೆ. ದೇವಪುತ್ರರು ಶರೀರದ ಹೊರಗಣ ಹೊದಿಕೆಯನ್ನು ತೆಗೆದಾಗ ಈ ಸೃಷ್ಟಿಯ ಮೇಲಣ ಮುಸುಕು ತೆಗೆಯಲ್ಪಡುತ್ತದೆ. ಅದು ಎಂಥ ಅದ್ಭುತ ದಿನವಾಗಿದೆ ಅಲ್ಲವೇ? ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಇಲ್ಲಿನ ವ್ಯರ್ಥತ್ವ ಎಂಬುದರ ನಿಜವಾದ ಅರ್ಥ ಸೋಲು, ನಾಶನ, ಹಾಳಾಗುವುದು ಎಂದಾಗುತ್ತದೆ. ನಿರಾಶವಾದಿಯಾದ ಸೊಲೊಮೋನ್ ರಾಜನು ಬರೆದಿದ್ದಾನೆ. ಪ್ರಸಂಗಿ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ, ನದಿಗಳೆಲ್ಲ ಸಮುದ್ರಕ್ಕೆ ಹರಿದು ಹೋಗುವವು, ಆದರೂ ಸಮುದ್ರವು ತುಂಬುವುದಿಲ್ಲ. ಅವು ಎಲ್ಲಿಗೆ ಹರಿದು ಹೋಗುತ್ತವೋ
ಅಲ್ಲಿಗೆ ತಿರುಗಿ ಹೋಗುವವು ಎಂಬುದಾಗಿ. ಪ್ರಿಯರೇ, ಈ ಕ್ರಿಯೆ ಪುನರಾವರ್ತಿತವಾಗುತ್ತಾ ಇರುತ್ತದೆ. ನದಿಗಳು ಸಮುದ್ರಕ್ಕೆ ಸೇರುತ್ತವೆ ಮತ್ತು ದೇವರು ತನ್ನ ಸ್ವಂತ ಶಕ್ತಿಯಿಂದ ಈ ನೀರು ಸಮುದ್ರದಿಂದ ಮೇಲಕ್ಕೇರಿಸಿ ಗಾಳಿ ಬೀಸುವಾಗ ಮೋಡಗಳ ಚಲನೆಯಿಂದ ಒಣನೆಲಗಳ ಮೇಲೆ ಪುನಃ ಮಳೆ ಬರುವಂತೆ ಮಾಡುತ್ತಾನೆ. ಈ ನೀರು ಹೊಳೆಗಳನ್ನು ತುಂಬಿಸಿ ಅವು ಸಾಗರಕ್ಕೆ ಸೇರುತ್ತವೆ. ಈ ರೀತಿ ಏಕಪ್ರಕಾರವಾದ ಕಾರ್ಯ ಸಾಗುತ್ತಾ ಇರುತ್ತದೆ. ಎಲ್ಲ ಭೂಪ್ರದೇಶಗಳಲ್ಲೂ ಈ ಚಟುವಟಿಕೆ ನಡೆಯುತ್ತಾ ಇರುತ್ತದೆ ಮತ್ತು ಕ್ರಿಯೆಗಾಗಿ ಸೃಷ್ಟಿಯು ಕಾಯುತ್ತಾ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಯಾಕೆಂದರೆ ದೇವರು ಹಾಗೆಯೇ ಉಂಟು ಮಾಡಿದ್ದಾನೆ. ಆದಾಮನ ಅವಿಧೇಯತನದಿಂದಾಗಿ ಪಾಪದ ಶಾಪವು ಮಾನವನ ಮೇಲೆ ಬಂದಿತು. ಆದರೆ ಭೌತಿಕ ಜಗತ್ತು ಕೂಡ ಈ ಶಾಪದೊಳಕ್ಕೆ ಬಂದಿತು. ಇದು ಸೃಷ್ಟಿಯ ಮೇಲೆ ಬಂದ ಶಾಪದ ಕಾರಣದಿಂದಲೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾನವನ ಶರೀರ ಸಾಯುತ್ತಾ ಇರುವಂತಾದು. ಒಬ್ಬರು ಹೀಗೆ ಹೇಳಿದ್ದಾರೆ, ನಮಗೆ ದೇವರು ಜೀವವನ್ನು ಕೊಡುವಾಗಲೇ ಅದನ್ನು ತೆಗೆಯುವುದಕ್ಕೆ ತೊಡಗುತ್ತಾನೆ ಎಂಬುದಾಗಿ. ಪ್ರಿಯರೇ, ಪ್ರಕೃತಿಯಲ್ಲಿ ನಾಶನವೂ ಮರಣವೂ ಇದೆ. ಅಂದವಾದ ಕಾಡಿನೊಳಕ್ಕೆ ಹೋದರೆ ಅಲ್ಲಿಯೂ ಒಂದೆರಡು ಸಾಯುತ್ತಿರುವ ಮರಗಳನ್ನು ನೋಡಬಹುದು. ಇದು ಪ್ರಕೃತಿಯಾಗಿದೆ. ಅಲ್ಲಲ್ಲಿ ಸತ್ತು ಕೊಳೆಯುತ್ತಿರುವ ಪ್ರಾಣಿಗಳ ದುರ್ವಾಸನೆಯೂ ಇರಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬ್ರೌನಿಂಗ್ ಎಂಬ ಕವಿ ತನ್ನ ಕವಿತೆಯೊಂದರಲ್ಲಿ ಹೀಗೆ ಬರೆದಿದ್ದಾರೆ, ದೇವರು ತನ್ನ ಪರಲೋಕದಲ್ಲಿದ್ದಾನೆ, ಜಗತ್ತೆಲ್ಲ ಸರಿಯಾಗಿಯೇ ಇದೆ, ಆದರೆ ಇದು ಸತ್ಯವಲ್ಲವೆಂದು ಕ್ರೈಸ್ತನು ತಿಳಿದಿದ್ದಾನೆ. ದೇವರು ತನ್ನ ಪರಲೋಕದಲ್ಲಿ ಇದ್ದಾನೆ ಸರಿಯೇ, ಆದರೆ ಜಗತ್ತಿನಲ್ಲಿ ಎಲ್ಲವೂ ಸರಿಯಾಗಿಲ್ಲ. ದೇವರ ವಾಕ್ಯವು ನಿಜಾರ್ಥವನ್ನು ನಮಗೆ ಕೊಡುತ್ತಾ ಇದೆ. ಪ್ರಿಯರೇ, ಸೃಷ್ಟಿಯು ತನ್ನ ಕಿರುಧ್ವನಿಯಿಂದ ಹಾಡುತ್ತಿರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಫೈನ್ ಮರಗಳ ಮೂಲಕ ಹಾದು ಹೋಗುವ ಗಾಳಿ, ಸಮುದ್ರ ತೀರದಲ್ಲಿನ ತೆರೆಗಳ ಚಲನೆ ಎರಡೂ ಕೂಡ ಸಂಗೀತವನ್ನು ನುಡಿಸುತ್ತವೆ. ಮರಗಳ ಸ್ವರವನ್ನು ದಾಖಲಿಸಿದ್ದಾರೆ. ಅದು ಶೋಕಗೀತೆಯಂತಿರುತ್ತದೆ. ರಾತ್ರಿ ಹೊತ್ತು ಭಯಪಟ್ಟು ಪ್ರಾಣಿ ಅಥವಾ ಪಕ್ಷಿಯೊಂದರ ಕಿರಿಚಾಟವು ರಾತ್ರಿಯ ನಿರಾವತೆಯನ್ನು ಸೀಳಿ ರಕ್ತ ಹೆಪ್ಪುಗಟ್ಟಿಸುವಂಥದ್ದಾಗಿರುತ್ತದೆ. ಸತ್ಯವೇದದ ಮಾತು ನಿಜವೆನ್ನುವಂತೆ ಇವೆಲ್ಲವೂ ಸಾಕ್ಷಿ ನುಡಿಯುತ್ತವೆ. ಮುಂದಕ್ಕೆ ನಾವು ನೋಡೋಣ, ಹೊಸ ಶರೀರ ಎಂಬುದಾಗಿ. ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೃಷ್ಟಿಯು ನರಳುತ್ತಾ ಇರುವುದು ಮಾತ್ರವಲ್ಲದೆ ವಿಶ್ವಾಸಿಯು ಅದರೊಂದಿಗೆ ಧ್ವನಿಗೂಡಿಸುತ್ತಾನೆ. ಕ್ರೈಸ್ತನ ಗುರುತು ಸದಾ ಮುಗುಳ್ನಗುವ ಮುಖವಾಗಿದೆ ಎಂದು ಪ್ರತಿಪಾದಿಸುವವರಿಗೆ ಈ ವಚನವು ಆಘಾತವನ್ನುಂಟು ಮಾಡಬಹುದು. ಅವರ ಪ್ರಕಾರ ಒಬ್ಬ ಕ್ರೈಸ್ತನು ಸಂಬಂಧಗಳನ್ನು ಬೆಸೆಯುವನಾಗಿರಬೇಕು, ಯಾವಾಗಲೂ ಮುಗುಳ್ನಗುತ್ತಿರಬೇಕು. ಆದರೆ ಈ ಶರೀರದಲ್ಲಿರುವಾಗ ನಾವು ನರಳುತ್ತೇವೆ. ಪೌಲನು ಹೀಗೆ ಹೇಳುತ್ತಾನೆ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ, ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಶರೀರದಲ್ಲಿ ಇರುವಷ್ಟು ದಿವಸ ನಾವು ನರಳುತ್ತಲೇ ಇರುತ್ತೇವೆ. ಇದು ದೇವ ನೇಮಕವಾಗಿದೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 24ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದನ್ನು ಎದುರು ನೋಡುವುದುಂಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಎದುರು ನೋಡುವವರಾಗಿದ್ದೇವೆ. ಈ ವಿಚಾರವನ್ನು ನಾವು ಆಲೋಚಿಸುವಾಗ ಇದು ಕ್ರೂಜೆಯಲ್ಲಿ ಕರ್ತನು ನಮಗಾಗಿ ಮಾಡಿದ ಕಾರ್ಯ ಹಾಗೂ ಆತನಲ್ಲಿ ನಾವು ಇಟ್ಟಿರುವ ವಿಶ್ವಾಸದ ಕುರಿತಾಗಿ ಹೇಳುತ್ತದೆ. ಆದರೆ ಇಷ್ಟೇ ಅಲ್ಲ, ನಮಗೆ ಭವಿಷ್ಯದಲ್ಲಿ ಒಂದು ಬಿಡುಗಡೆಯ ಶರೀರ ದೊರಕಲಿದೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಯ ಜೀವಿತದಲ್ಲಿ ನಂಬಿಕೆ, ನಿರೀಕ್ಷೆ, ಪ್ರೀತಿಗಳು ಅತೀ ಮುಖ್ಯವಾದ ಅಂಶಗಳಾಗಿವೆ. ನಮಗೆ ಬೇಕಾದದ್ದೆಲ್ಲ ಸಿಕ್ಕಿರುವುದಾದರೆ ನಿರೀಕ್ಷಿಸುವ ಅಗತ್ಯವೇ ಇರುವುದಿಲ್ಲ. ಬೇಕಾದದ್ದು ಸಿಕ್ಕಿದಾಗ ಮತ್ತೆ ನಿರೀಕ್ಷೆ ಇರುವುದಿಲ್ಲ. ನಮ್ಮಲ್ಲಿ ಪ್ರಕಟವಾಗಲಿರುವ ಮಹಿಮೆಯಲ್ಲಿ ನಂಬಿಕೆ, ನಿರೀಕ್ಷೆಗಳೆರಡೂ ಮಾಯವಾಗುತ್ತವೆ. ಕೇವಲ ಪ್ರೀತಿ ಮಾತ್ರ ಉಳಿಯುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವರ್ಷಗಳ ಹಿಂದೆ ದಿವಂಗತ ಡಾಕ್ಟರ್ ಎ.ಸಿ. ಗೆಬೇಲಿಯನ್ ಅವರು ಮಾತನಾಡುತ್ತಿದ್ದಾಗ ಸಭೆಯಲ್ಲಿದ್ದ ಒಬ್ಬ ಉತ್ಸಾಹಿ ಮನುಷ್ಯನು ಆಗಾಗ ಆಮೇನ್ ಎಂದು ಗಟ್ಟಿಯಾಗಿ ಹೇಳಿ ತೊಂದರೆ ಪಡಿಸುತ್ತಿದ್ದನು. ಡಾಕ್ಟರ್ ಗೆಬೇಲಿಯನ್ ಅವರಿಗೆ ಇದರಿಂದ ಕಿರಿಕಿರಿ ಉಂಟಾಯಿತು. ಕೊನೆಗೆ ಅವರು ಹೇಳಿದರು, ಸಹೋದರ, ಸತ್ಯವೇದ ಹೇಳುತ್ತದೆ, ಪವಿತ್ರಾತ್ಮನು ನಮಗೋಸ್ಕರ ಮಾತಿಲ್ಲದ ನರಳಾಟದಿಂದ ಬೇಡಿಕೊಳ್ಳುತ್ತಾನೆ ಎಂದು. ಆದ್ದರಿಂದ ನಿನ್ನದು ಪವಿತ್ರಾತ್ಮನಿಂದ ಬರುವುದಾದರೆ ಅದನ್ನು ಮಾತಿನಲ್ಲಿ ತೋರಿಸಬೇಡ ಎಂದು. ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ನಮಗೆ ತಿಳಿಯದೇ ಇದ್ದೆವು. ಆದರೆ ಪವಿತ್ರಾತ್ಮನು ಮಾತಿಲ್ಲದ ನರಳಾಟದಿಂದ ವಿಜ್ಞಾಪನೆ ಮಾಡುತ್ತಿದ್ದನು. ಪ್ರೀತಿಯುಳ್ಳ ದೇವಜನರೇ, ನೀನು ದೇವರ ಬಳಿಗೆ ಪ್ರಾರ್ಥನೆಗಾಗಿ ಹೋದಾಗ ಏನು ಪ್ರಾರ್ಥನೆ ಮಾಡಬೇಕೆಂದು ತಿಳಿಯದೇ ಇದ್ದ ಸಂದರ್ಭಗಳಿದ್ದವೋ, ನೀನು ಆತನ ಬಳಿಗೆ ಹೋಗಿ ಕೇವಲ ಅಪ್ಪ ಎಂದು ಮಾತ್ರ ಹೇಳಬಲ್ಲವನಾಗಿದ್ದಿ ಎಂದು ಏನು ಕೇಳಿಕೊಳ್ಳಬೇಕೆಂದು ನಿನಗೆ ಗೊತ್ತಾಗದ್ದರಿಂದ ನೀನು ಏನನ್ನೂ ಬೇಡಿಕೊಳ್ಳಲಿಲ್ಲ. ಇಂಥ ಕ್ಷಣಗಳಲ್ಲಿ ಪವಿತ್ರಾತ್ಮನು ನಮ್ಮ ಬಲಹೀನತೆಯಲ್ಲಿ ನಮಗೆ ಸಹಾಯ ಮಾಡುತ್ತಾನೆ. ಎಂಥ ಅದ್ಭುತ ಸಂಗತಿಯಲ್ಲವೇ? ಮುಂದಕ್ಕೆ ನೋಡೋಣ, ನೂತನ ಉದ್ದೇಶ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ನೂತನ ಉದ್ದೇಶದ ಕುರಿತಾಗಿ ನಾವು ನೋಡಲಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಸತ್ಯವೇದದ ಅತಿ ಶ್ರೇಷ್ಠ ಪುಸ್ತಕವಾಗಿದ್ದು 8ನೇ ಅಧ್ಯಾಯ ವಿಶೇಷ ಭಾಗವಾಗಿದ್ದರೆ 28ನೇ ವಚನವು ಅತ್ಯುನ್ನತವಾದದ್ದಾಗಿದೆ. ದೇವರ ಉದ್ದೇಶವು ಪಾಪಿಗಳ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. ಮುಂದಿನ 3 ವಚನಗಳಲ್ಲಿ ರಕ್ಷಣೆಯ ಆರೋಹಣದ ಸ್ಥಿತಿಯನ್ನು ತಿಳಿಸುತ್ತವೆಂದು ವಿಲಿಯಂ ಸಂಡೇ ಹೇಳುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವರ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಈ ವಚನವನ್ನು ಹೀಗೆ ಭಾಷಾಂತರಿಸಿದ್ದೇನೆ. ಆದರೆ ನಾವು ದೈವಿಕ ಜ್ಞಾನದಿಂದ ತಿಳುಕೊಂಡಿರುವುದೇನೆಂದರೆ, ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಸಂಗತಿಗಳು ಒಳ್ಳೆಯದಕ್ಕಾಗಿ ಕೈಗೂಡಿ ಬರುತ್ತವೆ, ಆತನ ಉದ್ದೇಶದ ಪ್ರಕಾರ ಕರೆಯಲ್ಪಟ್ಟವರಿಗೆ ಸಹ ಎಂಬುದಾಗಿ. ಪ್ರಿಯರೇ, ದಿವಂಗತ ಡಾಕ್ಟರ್ ರೂಬೇನ್ ಎ ಟೋರಿಯವರು ಒಬ್ಬ ಶ್ರೇಷ್ಠ ದೇವರ ಮನುಷ್ಯರಾಗಿದ್ದರು. ಆದರೆ ಅವರನ್ನು ತುಂಬಾ ಮಂದಿ ತಪ್ಪಾಗಿ ತಿಳುಕೊಂಡು ದೂರುತ್ತಿದ್ದರು. ಅವರು ಈ ವಚನದ ಅರ್ಥವನ್ನು ತಿಳಿದಿದ್ದರು. ಅವರು ಇದನ್ನು ದಣಿದ ಹೃದಯಕ್ಕೆ ಒಂದು ಮೃದುವಾದ ದಿಂಬು ಎಂದು ಹೇಳುತ್ತಿದ್ದರು. ನಮ್ಮಲ್ಲನೇಕರು ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನು ನಮ್ಮ ದಿಂಬನ್ನಾಗಿ ಉಪಯೋಗಿಸಿಕೊಂಡಿದ್ದೇವೆ. ಇಡೀ ಸೃಷ್ಟಿಯು ನರಳುತ್ತಿದೆಯೆಂದು ನಮಗೆ ತಿಳಿದದೆ, ಆದರೆ ಅದರೊಂದಿಗೆ ಇನ್ನೊಂದು ಸಂಗತಿಯನ್ನು ನಾವು ತಿಳಿದಿದ್ದೇವೆ, ಎಲ್ಲವೂ ಒಳ್ಳೆಯದಕ್ಕಾಗಿ ಆಗುತ್ತದೆ, ನರಳುವಿಕೆಗಳು ಕೂಡ. ಪ್ರಿಯರೇ, ನಮಗೆ ಗೊತ್ತದೆ ಎಂಬ ಮಾತು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 5 ಸಲವೂ, ಗೊತ್ತು ಎಂಬ ಶಬ್ದವು 13 ಸಲವೂ ಉಪಯೋಗಿಸಲ್ಪಟ್ಟಿದೆ. ಅದು ಕ್ರೈಸ್ತನ ಸಾಮಾನ್ಯ ತಿಳುವಳಿಕೆ ಕುರಿತಾಗಿ ತಿಳಿಸುತ್ತದೆ, ಅಂದರೆ ಪವಿತ್ರಾತ್ಮನು ನಿಜವೆಂದು ತಿಳಿಸುವವುಗಳು. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿವೃದ್ಧಿಯನ್ನುಂಟು ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ಈ ಜ್ಞಾನವನ್ನು ಪವಿತ್ರಾತ್ಮನು ಮಾತ್ರ ನಮ್ಮ ಹೃದಯಕ್ಕೆ ನಿಜವನ್ನಾಗಿ ಮಾಡುತ್ತಾನೆ. ಚಾರ್ಲ್ಸ್ ಸ್ಪರ್ಜನ್ ಬೋಧಕರು ಹೇಳುತ್ತಿದ್ದರು,
ಜೇನುತುಪ್ಪದ ರುಚಿ ಹೇಗಿರುತ್ತದೆಂದು ಯಾರೂ ನನಗೆ ಹೇಳಬೇಕಾಗಿಲ್ಲ, ನನಗೆ ಗೊತ್ತಿದೆ ಎಂಬುದಾಗಿ. ಮತ್ತು ಸ್ನೇಹಿತರೆ, ನಾನು ಹೇಳುವುದೇನೆಂದರೆ, ದೇವರು ನನ್ನನ್ನು ಪ್ರೀತಿಸುತ್ತಾನೆ ಎಂದು ನನಗೆ ಗೊತ್ತದೆ. ಆ ವಿಚಾರ ನಾನು ವಾಗ್ವಾದ ಮಾಡಬೇಕಾಗಿಲ್ಲ, ನನಗೆ ಅದು ಗೊತ್ತಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ಪ್ರೀತಿಸುವ ಎಂಬುದಾಗಿ ನೋಡುವಾಗ ಅದು ವಿಶ್ವಾಸಿಯ ಗುಂಪಿನ ಕುರಿತಾಗಿ ಹೇಳಲ್ಪಟ್ಟಿದೆ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಪ್ರಯೋಜನವಾಗಿದೆ ಎಂಬುದಾಗಿ ನೋಡುವಾಗ ಪ್ರೀತಿಯೇ ಗುರುತಾಗಿದೆ. ಅಪೊಸ್ತಲನಾದ ಯೋಹಾನನು ಅದನ್ನು ಹೀಗೆ ಬರೆದಿದ್ದಾನೆ. ಯೋಹಾನು ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹೀಗೆ ತಿಳಿದುಕೊಳ್ಳುತ್ತೇವೆ: ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ ಎಂಬುದಾಗಿ. ಪ್ರಿಯರೇ, ಎಲ್ಲ ಕಾರ್ಯಗಳು ಎಂಬುದಾಗಿ ನೋಡುವಾಗ ಒಳ್ಳೆಯದು, ಕೆಟ್ಟದ್ದು, ಪ್ರಕಾಶದ್ದು ಹಾಗೂ ಕತ್ತಲಿನದ್ದು, ಸಿಹಿ ಅಥವಾ ಕಹಿ, ಸಂತೋಷ ಅಥವಾ ದುಃಖದ್ದು, ಅಭಿವೃದ್ಧಿ ಅಥವಾ ಬಡತನ, ಆರೋಗ್ಯ ಅಥವಾ ಅಸ್ವಸ್ಥತೆ, ಸವಲತ್ತು ಇಲ್ಲವೇ ಸಂಕಟ, ಜೀವ ಅಥವಾ ಮರಣ ಮುಂತಾದವುಗಳು ಹಿತಕ್ಕಾಗಿ ಅನುಕೂಲವಾಗುತ್ತವೆ ಎಂಬುದಾಗಿ. ಇದರಲ್ಲಿನ ಅರ್ಥ, ದೇವರು ಎಲ್ಲವನ್ನೂ ನಡೆಸುತ್ತಿದ್ದಾನೆ, ಯಾವುದೂ ಅನಿರೀಕ್ಷಿತವಾದದಲ್ಲ. ಯೋಸೇಫನು ತನ್ನ ಜೀವಿತವನ್ನು ಹಿಂತಿರುಗಿ ನೋಡುವಾಗ ಅದರಲ್ಲಿ ತುಂಬ ಹಗೆತನ, ನಿರಾಶೆ, ಸಂಕಟಗಳು ತುಂಬಿದ್ದವು. ಆದರೂ ಅವನು ತನ್ನ ಆ ಸ್ಥಿತಿಗೆ ಕಾರಣವಾದ ಸಹೋದರರಿಗೆ ಹೇಳಿದ್ದು ಆದಿಕಾಂಡ ಪುಸ್ತಕ 20ನೇ ವಚನದಲ್ಲಿ, ನೀವು ನನಗೆ ಕೆಟ್ಟದ್ದನ್ನು ಬಯಸಿದಿರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂಬುದಾಗಿ. ಪ್ರಿಯರೇ, ದೇವರ ಮಕ್ಕಳಾದ ನಾವು ಸಹ ನಮ್ಮ ಜೀವಿತಗಳನ್ನು ಹಿಂತಿರುಗಿ ನೋಡಿ ಇದೆಲ್ಲವೂ ಒಳ್ಳೆಯದಕ್ಕಾಗಿ ಆಯಿತು ಎಂದು ಹೇಳಬಲ್ಲೆವೆಂದು ನನಗೆ ಭರವಸೆ ಉಂಟು. ಯೋಬನು ಹೇಳುತ್ತಾನೆ, ಯೋಬನ ಪುಸ್ತಕ 13ನೇ ಅಧ್ಯಾಯ 15ನೇ ವಚನದಲ್ಲಿ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ ಎಂಬುದಾಗಿ. ಇಂಥ ನಂಬಿಕೆ ನಮಗೆ ದೇವರಲ್ಲಿ ಇರಬೇಕಾಗಿದೆ. ಆದರೂ ನಾವು ಕೆಲವೊಮ್ಮೆ ಯೆರೆಮೀಯನಂತೆ ನನಗೆ ಕೇಡನ್ನು ನೋಡಮಾಡಿದ್ದೇಕೆ ಎಂದು ಮೊರೆಯಿಡುತ್ತೇವೆ. ಸಾನ್ ಫ್ರಾನ್ಸಿಸ್ಕೋದಲ್ಲಿ ಭೂಕಂಪವಾದಾಗ ಒಬ್ಬ ದೇವರ ಭಕ್ತೆ ಅಲ್ಲಿನ ನಾಶನದ ನಡುವೆ ನಡೆಯುತ್ತಾ ಮುಗುಳ್ನಕ್ಕಳು. ಒಬ್ಬಳು ಸ್ನೇಹಿತೆ ಆಕೆಯೊಡನೆ, ಇಂಥ ಸಮಯದಲ್ಲೂ ನೀನು ಹೇಗೆ ನಗಬಲ್ಲೆ ಎಂದು ಕೇಳಿದಳು. ಆಕೆ ಹೇಳಿದಳು, ಜಗತ್ತನ್ನೇ ಅಲುಗಾಡಿಸಬಲ್ಲ ದೇವರು ನನಗಿರುವುದಕ್ಕಾಗಿ ನಾನು ಸಂತೋಷಪಡುತ್ತೇನೆ ಎಂದು. ಪ್ರಿಯರೇ, ಈ ರೀತಿ ಜೀವನ ಮರಣಗಳನ್ನು ಭಯವಿಲ್ಲದೆ ಎದುರು ನೋಡುವುದು ಎಂಥ ಒಳ್ಳೆಯ ಸಂಗತಿಯಾಗಿದೆ. ಭವಿಷ್ಯವನ್ನು ಭಯವಿಲ್ಲದೆ ಎದುರು ನೋಡಬಲ್ಲಂಥ ಪೌಲನಿಗಾಗಿ ನಾನು ಸಂತೋಷಿಸುತ್ತೇನೆ. ಅವನು ತನ್ನ ಸ್ನೇಹಿತರಿಗೆ ಹೀಗೆ ಹೇಳಿದನು. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 13ನೇ ವಚನದಲ್ಲಿ, ನೀವು ಅತ್ತತ್ತು ಯಾಕೆ ನನ್ನನ್ನು ಎದೆ ಒಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂದನು ಎಂಬುದಾಗಿ. ಪ್ರಿಯರೇ, ಇಂತಹ ಪರಿಪೂರ್ಣ ಸಮರ್ಪಣೆಗೆ ಬರಲು ನಮ್ಮಲ್ಲಿ ಅನೇಕರಿಗೆ ಆಶೆ ಇರಬಹುದು. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ಬರೆದದನ್ನು ಗಮನಿಸಿರಿ. ಇದನ್ನು ಒಪ್ಪಿಕೊಳ್ಳಲು ಅನೇಕರಿಗೆ ಕಷ್ಟವಾಗುತ್ತದೆ. ಕರೆಯಲ್ಪಟ್ಟವರು ಅಂದರೆ ಯಾರು? ಹೇಳಿಕೆ ದೊರೆತವರು ಮಾತ್ರವಲ್ಲದೆ ಆ ಹೇಳಿಕೆಯನ್ನು ಸ್ವೀಕರಿಸಿದವರು ಆಗಿದ್ದಾರೆ. ಇವರು ಮೇಲನಿಂದ ಹುಟ್ಟಿದವರಾಗಿದ್ದಾರೆ. ಅವರು ದೇವರ ಪ್ರೀತಿಯನ್ನು ಪ್ರಾಯೋಗಿಕವಾಗಿ ತಿಳಿದವರಾಗಿದ್ದಾರೆ. ಪೌಲನು 3 ರೀತಿಯ ಜನರ ಕುರಿತಾಗಿ ವಿವರಿಸುತ್ತಾನೆ. ಇಂದಿನ ಲೋಕದಲ್ಲಿರುವವರು ಇದೇ 3 ಗುಂಪಿನವರೆಂದು ನಾನು ಭಾವಿಸುತ್ತೇನೆ. ಅದರಲ್ಲಿ ಮೊದಲನೆಯವರು ಯಹೂದ್ಯರು, ತಮ್ಮ ಮತ, ಆಚಾರ, ವಿಧಿಗಳ ಮೇಲೆ ನಂಬಿಕೆ ಇಟ್ಟವರು. ಅವರಿಗೆ ಕ್ರೂಜೆಯು ಎಡವುವ ಕಲ್ಲಾಗಿರುತ್ತದೆ. ಎರಡನೆಯವರು ಗ್ರೀಕರಿಗೆ ತತ್ವಜ್ಞಾನ ಹಾಗೂ ಮಾನವ ಜ್ಞಾನದ ಮೇಲೆ ನಂಬಿಕೆಯಿತ್ತು. ಅವರಿಗೆ ಕ್ರೂಜೆಯು ಹುಚ್ಚುತನವಾಗಿತ್ತು. ಮೂರನೆಯವರು ಕರೆಯಲ್ಪಟ್ಟವರು, ಅಂದರೆ ಯಹೂದ್ಯರಿಂದಲೂ ಗ್ರೀಕರಿಂದಲೂ ಆರಿಸಲ್ಪಟ್ಟವರು. ಅವರ ಮತ ಜ್ಞಾನಗಳಿಗಾಗಿ ಅಲ್ಲ, ಆದರೆ ದೇವರು ಅವರನ್ನು ಕರೆದನು. ಅವರಿಗೆ ಕ್ರೂಜೆಯು ರಕ್ಷಣೆಯ ಕಡೆಗಿನ ಶಕ್ತಿಯಾಗಿತ್ತು. ಈ ಕರೆಯಲ್ಪಟ್ಟವರು ದೇವರ ಕರೆಯನ್ನು ಕೇಳಿದರೂ ಅದು ಪ್ರಾಮುಖ್ಯವಾದದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮನಸ್ಸಿದ್ದವನು ಬರಲಿ, ಯಾವನಾದರೂ ನಂಬಿದರೆ ಎಂಬ ಸತ್ಯಗಳಲ್ಲಿ ಯಾವ ವ್ಯತ್ಯಾಸವೂ ಉಂಟಾಗುವುದಿಲ್ಲ. ಪ್ರಿಯ ಸ್ನೇಹಿತನೇ, ನೀನು ನಿನ್ನ ಮನಸ್ಸನ್ನು ದೇವರ ಯೋಜನೆಯೊಂದಿಗೆ ಜೋಡಿಸಿಲ್ಲವಾದರೆ ನೀನು ಬೇಗನೆ ಹಾಗೆ ಮಾಡುವುದು ಒಳ್ಳೆಯದು. ಯಾಕಂದರೆ ಇದು ಆತನ ಜಗತ್ತು. ಆತನು ಇದನ್ನುಂಟು ಮಾಡಿದ್ದಾನೆ. ಆತನು ಚೌಕಾಕಾರದ ಭೂಮಿಯನ್ನು ಮಾಡದೆ ಗೋಲಾಕಾರವಾಗಿ ಯಾಕೆ ಮಾಡಿದನೆಂದು ನನಗೆ ತಿಳಿಯದು.
ಅದು ಹೇಗಿರಬೇಕೆಂದು ಆತನು ನನ್ನನ್ನು ಕೇಳಲಿಲ್ಲ. ಆತನಿಗೆ ಗೋಲಾಕಾರವಿರಬೇಕೆಂದು ಮನಸ್ಸಾದ್ದರಿಂದ ಹಾಗೆಯೇ ಮಾಡಿದನು. ಆತನ ಉದ್ದೇಶವೇ ನೆರವೇರುವಂಥದ್ದಾಗಿದೆ ಮತ್ತು ಆ ಉದ್ದೇಶವನ್ನು ನೆರವೇರಿಸಲು ಬೇಕಾದ ಜ್ಞಾನವೂ ಶಕ್ತಿಯೂ ಆತನಿಗಿದೆ. ದೇವರು ಮಾಡುವುದೆಲ್ಲವೂ ಸರಿಯಾದದ್ದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಸಿಮೆಯೋನನೆಂಬ ಹೆಸರಿನ ಶ್ರೇಷ್ಠ ದೈವಶಾಸ್ತ್ರಜ್ಞನೊಬ್ಬನಿದ್ದನು. ಅವನು ತನ್ನ ಪ್ರಸಂಗಗಳಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ ಕುರಿತು ಮಾತನಾಡುವಾಗ ಈ ಆಯ್ಕೆಯ ತತ್ವಗಳ ಕುರಿತಾಗಿ ತಾನು ಯಾಕೆ ಪ್ರಸಂಗ ಮಾಡುತ್ತೇನೆ ಎಂಬುದಕ್ಕೆ 3 ಕಾರಣಗಳನ್ನು ಹೇಳುತ್ತಿದ್ದನು. ಯಾಕಂದರೆ ಅದು ಹೆಮ್ಮೆಯ ಬುಡಕ್ಕೆ ಕೊಡಲಿ ಹಾಕುತ್ತದೆ, ಊಹನೆ ನಿರಾಶೆಗಳನ್ನು ತೆಗೆದುಹಾಕುತ್ತದೆ. ಇದನ್ನು ನಾನು ಇಷ್ಟಪಡುತ್ತೇನೆ. ಪ್ರಿಯ ಸ್ನೇಹಿತನೇ, ಈ ಆಯ್ಕೆಯ ತತ್ವದಲ್ಲಿ ಮಾನವನ ಹೆಮ್ಮೆಗೆ ಸ್ಥಾನವಿರುವುದಿಲ್ಲ. ಅದು ದೇವರ ಕೆಲಸವೇ. ಆತನ ಜ್ಞಾನ, ಆತನ ಉದ್ದೇಶಗಳು ಮಾತ್ರ ಕಾರ್ಯರೂಪಕ್ಕೆ ಬರುತ್ತವೆ. ನಿತ್ಯತ್ವದಿಂದ ದೇವರ ಚಿತ್ತವು ಬಲವಾಗಿ ಬಂದು ತನ್ನ ಕಾರ್ಯ ನಡೆಸುತ್ತದೆ. ನೀನು ಅದನ್ನು ತಡೆಯಬಹುದೆಂದು ನೆನೆಸಬೇಡ, ಆದರೆ ಅದರ ಜೊತೆಗೆ ಸೇರಿಕೊಂಡು ಹೋಗುವುದೇ ನಿನಗೆ ಕ್ಷೇಮಕರ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ನಾವು ಮುಗಿಸುತ್ತಾ ಇದ್ದೇವೆ. ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ಅನೇಕ ಸತ್ಯಗಳು ನಮಗೆ ತಿಳಿಯಪಡಿಸಿದನು. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಪ್ರಿಯರೇ, ಇಂದು ದೇವರು ತನ್ನ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೂತನ ಸೃಷ್ಟಿ, ನೂತನ ಉದ್ದೇಶಗಳನ್ನು ತಿಳಿಸಿದ್ದಾನೆ. ಆದುದರಿಂದ ಪ್ರಿಯರೇ, ದೇವರನ್ನು ಪ್ರೀತಿಸುವ ನಾವೆಲ್ಲರೂ ನೂತನ ಸೃಷ್ಟಿಗಳಾಗಿ ಪರಲೋಕ ಭಾವದವರಾಗಿ ಜೀವಿಸುವಂತೆ ದೇವರು ತಾನೇ ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಲಿ. ಆತನ ಘನವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ಬಹು ಅಮೂಲ್ಯವಾದ ಸತ್ಯಗಳನ್ನು ನಾವು ತಿಳಿದುಕೊಂಡೆವು ಅಲ್ವಾ? ದೇವರು ಮಾಡುವುದೆಲ್ಲ ಒಳ್ಳೆಯದೇ ಆಗಿದೆ. ನಾವು ಆತನನ್ನು ಟೀಕಿಸದೇ ಇರೋಣ. ಆತನ ಜೊತೆ ಸೇರಿಕೊಂಡು ಜೀವಿಸುವುದೇ ನಮಗೆ ಕ್ಷೇಮ. ಆದ್ದರಿಂದ ಇತರರನ್ನು ಈ ತಿಳುವಳಿಕೆಗೆ ನಡೆಸುತ್ತಾ ನಾವೆಲ್ಲರೂ ಆತನ ಬರೋಣವನ್ನು ಎದುರು ನೋಡುತ್ತಾ ಸ್ಥಿರಚಿತ್ತರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಪರಲೋಕದ ನಿನ್ನ ಚಿತ್ತವನ್ನು ಮಾಡಲು ನಮಗೆ ಕಲಿಸು. ಹೌದು ಕರ್ತನೆ, ಪರಲೋಕದಲ್ಲಿರುವಂಥ ನಿನ್ನ ಚಿತ್ತವೇ ಈ ಭೂಲೋಕದಲ್ಲಿ ನೆರವೇರಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಶೀರ್ವದಿಸಿ ನಮ್ಮ ಪ್ರತಿಯೊಬ್ಬ ವೀಕ್ಷಕ ಬಾಂಧವರಿಗೆ ಆತ್ಮಿಕ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ಕೈ ಹಿಡಿದು ನಡೆಸು ಸ್ವಾಮಿ. ನಿನ್ನ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಅವರ ಏನೇ ಸಮಸ್ಯೆಗಳಿದ್ದರೂ ಅದಕ್ಕೆ ಯೇಸುವೇ ಪರಿಹಾರವಾಗಿದ್ದು ಅವರನ್ನು ಪ್ರೋತ್ಸಾಹಿಸಿ ನಡೆಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಅನೇಕರ ಬಾಳಿಗೆ ಬೆಳಕನ್ನು ನೀಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ಕೂಡ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.